ಹೊಸಕೋಟೆ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬೃಹತ್ ಆರೋಗ್ಯ ಶಿಬಿರವನ್ನ ಆಯೋಜನೆ ಮಾಡಲಾಗಿತ್ತು. ಹೊಸಕೋಟೆ ನಗರದಲ್ಲಿರುವಂತಹ ಟೀಮ್ ಆರ್ಕೆ ಫೌಂಡೇಶನ್ ಹಾಗೂ ಹೊಸಕೋಟೆ ಸಿಲಿಕಾನ್ ಸಿಟಿ ಆಸ್ಪತ್ರೆ ಪ್ರಥಮ ದರ್ಜೆ ಕಾಲೇಜಿನ IQAC ಸಹಯೋಗದಲ್ಲಿ ವಿದ್ಯಾರ್ಥಿಗಳಿಗೆ ಈ ಒಂದು ಬೃಹತ್ ಆರೋಗ್ಯ ತಪಾಸಣೆ ಶಿಬಿರವನ್ನ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಆರೋಗ್ಯ ಶಿಬಿರವನ್ನ ಶಾಸಕ ಶರತ್ ಬಚ್ಚೇಗೌಡರು, ಸಿಲಿಕಾನ್ ಸಿಟಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸುಪ್ರೀತ್ ರವರು, ಟೀಮ್ ಆರ್ಕೆ ಫೌಂಡೇಶನ್ನ ಸಂಸ್ಥಾಪಕರಾದ ಕಾರ್ತಿಕ್ ಜೀವಾರ್ ಅವರು, ತಹಸೀಲ್ದಾರ್ ಶೀತಲ್ ರವರು, ನಗರಸಭೆ ಆಯುಕ್ತರಾದ ನೀಲಲೋಚನಾ ಪ್ರಭು, ಪ್ರಾಂಶುಪಾಲರಾದ ರಾಮಲಿಂಗಪ್ಪ ಟಿಬೇಗೂರು, ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರಾದ ಗೌತಮ್ ಸೋಮಶೇಖರ್ ಅವರು, ತಾಲೂಕು ಆಡಳಿತ ವೈದ್ಯಾಧಿಕಾರಿ ಅಂಬುಕುಮಾರ್ ಅವರು, ಸಮೀರ್ ಅಸದ್ ರವರು, ಟೌನ್ ಬ್ಯಾಂಕ್ ಅಧ್ಯಕ್ಷರಾದ ಬಲ್ಪ್ ಮಂಜೂರ್ ಅವರು, BMRDA ಅಧ್ಯಕ್ಷರಾದ ಕೇಶವಮೂರ್ತಿ ರವರು, ಸುಬ್ಬರಾಜ್ ರವರು, ಮಾಜಿ ಅಧ್ಯಕ್ಷರಾದ ಜಯರಾಜ್ ರವರು, ವಿಜಯ್ ಕುಮಾರ್ ಅವರು ಸೇರಿದಂತೆ ಹಲವಾರು ಮುಖಂಡರು ಇದೇ ಸಂದರ್ಭದಲ್ಲಿ ಹಾಜರಿದ್ದು ಈ ಒಂದು ಬೃಹತ್ ಆರೋಗ್ಯ ಶಿಬಿರವನ್ನ ಉದ್ಘಾಟನೆಯನ್ನ ಮಾಡಿದ್ರು. ಈ ಒಂದು ಬೃಹತ್ ಆರೋಗ್ಯ ಶಿಬಿರದಲ್ಲಿ ಸ್ತ್ರೀರೋಗ ತಜ್ಞರು, ನೇತ್ರ ತಜ್ಞರು, ಸಾಮಾನ್ಯ ವೈದ್ಯರು, ಮೂಳೆ ತಜ್ಞರು, ಪೌಷ್ಟಿಕ ತಜ್ಞರು, ಹೃದಯ ತಜ್ಞರು ಮತ್ತು ರಕ್ತ ಪರೀಕ್ಷೆ, ECG, ಮಹಿಳೆ ಮತ್ತು ಪುರುಷರಿಗೆ ಪ್ರತ್ಯೇಕವಾಗಿ ತಪಾಸಣೆಯನ್ನ ಮಾಡಿದ್ರು. ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ ಬಳಿಕ ಶಾಸಕ ಶರತ್ ಬಚ್ಚೇಗೌಡರು ಮಾತನಾಡ್ತಾ, ಟೀಮ್ ಆರ್ಕೆ ಫೌಂಡೇಶನ್ ಹಾಗೂ ಸಿಲಿಕಾನ್ ಸಿಟಿ ಆಸ್ಪತ್ರೆ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಸಾಕಷ್ಟು ಉತ್ತಮ ಕೆಲಸವಾಗಿದೆ. ಸರ್ಕಾರ ಕೂಡ ಡ್ರಗ್ಸ್ ಬೇಡ ಬ್ರೋ ಎಂಬ ಧ್ಯೇಯ ವಾಕ್ಯದಡಿ ಹಲವಾರು ರೀತಿಯ ಆರೋಗ್ಯ ಜಾಗೃತಿಯನ್ನ ಮೂಡಿಸಲಾಗುತ್ತಿದ್ದು, ಇದೇ ಸಂದರ್ಭದಲ್ಲಿ ಕಾಲೇಜಿನಲ್ಲಿ ಈ ಕಾರ್ಯಕ್ರಮ ರೂಪಿಸಿರುವುದು ಪ್ರಶಂಸನೀಯ ಅಂತ ತಿಳಿಸಿದ್ರು. ಡಿಗ್ರಿ ಕಾಲೇಜಲ್ಲಿ ಬಾಯ್ಸ್ PU ಕಾಲೇಜ್, ಗರ್ಲ್ಸ್ PU ಕಾಲೇಜ್ ಮತ್ತೆ ಡಿಗ್ರಿ ಕಾಲೇಜಿನ ಮಕ್ಕಳೆಲ್ಲರೂ ಕೂಡ ಸೇರಿ ಅವ್ರಿಗೆ ಒಂದು ಆರೋಗ್ಯದ ಅರಿವು ಮೂಡಿಸಂತ ಒಂದು ಕಾರ್ಯಕ್ರಮ. ಅದರ ಜೊತೆಗೆ ಆರೋಗ್ಯ ತಪಾಸಣೆ ಶಿಬಿರನ ಇವತ್ತು ನಾವು ಆಯೋಜನೆ ಮಾಡಿಕೊಂಡು ಇವತ್ತು ಏನ್ ನಮ್ಮ ಆರ್ಕೆ ಫೌಂಡೇಶನ್ ವತಿಯಿಂದ ಮಾಡಿರ್ತಕ್ಕಂತ ಕಾರ್ಯಕ್ರಮದಲ್ಲಿ ಕಾರ್ತಿಕ್ ಜೀವಾ ಮತ್ತೆ ಅವರ ಸಂಗಡಿಗರು ಮತ್ತೆ ಸಿಲಿಕಾನ್ ಸಿಟಿ ಆಸ್ಪತ್ರೆ ವತಿಯಿಂದ ಇಲ್ಲಿ ಸುಮಾರು 1,500 ಮಕ್ಕಳಿಗೆ ಆರೋಗ್ಯ ಅರಿವು ಮೂಡಿಸಂತ ಕಾರ್ಯಕ್ರಮ ಜೊತೆ ತಪಾಸಣೆ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದೀವಿ. ಆ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಜೊತೆಗೆ ಇವತ್ತೇನು ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ಬೇಡ ಬ್ರೋ ಅಂತ ಹೇಳಿ ವ್ಯಸನಗಳ ವಿರುದ್ಧವಾಗಿ, ಡ್ರಗ್ಸ್ ವಿರುದ್ಧವಾಗಿ ಹೋರಾಟ ಏನ್ ನಡೀತಾ ಇದೆ ಅದರ ಒಂದು ಅರಿವನ್ನು ಕೂಡ ಇವತ್ತು ಮಕ್ಕಳಿಗೆ ನಾವು ಇವತ್ತು ಮೂಡಿಸಿದೀವಿ. ಅತ್ಯಂತ ಯಶಸ್ವಿಯಾಗಿ ಇವತ್ತು ಕಾರ್ಯಕ್ರಮ ಆಗಿದೆ. ಮಕ್ಕಳು ಬಂದು ಭಾಗವಹಿಸಿದ್ದಾರೆ. ಆಫ್ಥಲ್ಮಾಲಜಿಯಿಂದ ಹಿಡಿದು ENT ಇಂದ ಹಿಡಿದು ECG ಇವೆಲ್ಲವನ್ನೂ ಕೂಡ ಮಾಡಿ ಅರಿವನ್ನ ಮೂಡಿಸುವಂತ ಕಾರ್ಯಕ್ರಮ. ಇವತ್ತಿನ ಈ ಹೆಲ್ತ್ ಕ್ಯಾಂಪ್ ಅನ್ನೋದಕ್ಕಿಂತ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ ಏನಿದೆ, ಈ ನಮ್ಮ ಟೀಮ್ ಆರ್ಕೆ ವತಿ ಮತ್ತು ಸಿಲಿಕಾನ್ ಸಿಟಿ ಆಸ್ಪತ್ರೆ ವತಿಯಿಂದ ನಮ್ಮ ಕಾರ್ತಿಕ್ ಆಗಿರ್ಬೋದು, ನಾಗರಾಜ್ ಸರ್ ಅವರು, ಸಮೀರ್ ಸರ್ ಅವರು, ವಿರುಪಂಗ್ ಸಿಂಗ್ ಅವರು, ವೀರೇಂದ್ರ ಸಿಂಗ್ ಅವರು, ಇವರೆಲ್ಲ ಬಂದು ನಮ್ಮ ಹತ್ರ ಕೇಳ್ಕೊಂಡಾಗ ಇದು ಹೆಂಗಿತ್ತಂದ್ರೆ, ನಮ್ಗೆ ಒಂದು ಪ್ರೋಗ್ರಾಮ್ ನನ್ಗೂ ತುಂಬಾ ದಿನದಿಂದ ಇತ್ತು. ಏನಂದ್ರೆ ನಮ್ಗೆ ಈಗ ನೋಡಿ ಕಮರ್ಷಿಯಲ್ ಪ್ರೋಗ್ರಾಮ್ಸ್ ತುಂಬಾ ಆಗ್ತದೆ. ನಮ್ಮ ಈ ಏನು ಹಳ್ಳಿ ಮಕ್ಕಳಿಗೆ, ಹಳ್ಳಿ ಮಕ್ಕಳಿಗೆ ಈ ಹೆಲ್ತ್ ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ಸೊ ಅದ್ರ ಬಗ್ಗೆ ಆಗಿ ಒಂದು ಈ ಕೋವಿಡ್ ನಂತರವಾಗಿ ತುಂಬಾ ಜನ ನಾವು ಮೀಡಿಯಾಗಳಲ್ಲಿ ಕೇಳಿರ್ಬೋದು, ಸ್ಟ್ರೋಕ್ ನಡೀತಾ ಇದೆ, ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಇಲ್ಲ ಪೌಷ್ಟಿಕಾಂಶ ಇದ್ರ ಬಗ್ಗೆ ಒಂದು ಅರಿವು ಮೂಡಿಸ್ಲಿಕ್ಕೆ ಅಂತ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಅದ್ರ ಜೊತೆಗೆ ಇಲ್ಲಿ ಎಲ್ಲಾ ತಪಾಸಣೆಯನ್ನು ಮಾಡ್ತಾ ಇದೀವಿ. ಇಲ್ಲಿ ನಮ್ಮ GF ಐ ಫೌಂಡೇಶನ್ ವತಿಯಿಂದ ಕಣ್ಣಿನ ತಪಾಸಣೆ, ಮತ್ತೆ ನಮ್ಮ ಮಣಿಪಾಲ್ ವತಿಯಿಂದ ಸುನೀಲ್ ಅವ್ರು ಬಂದಿದ್ದಾರೆ. ಇಲ್ಲಿ ECG ತಪಾಸಣೆ ಇದೆ. ಮತ್ತೆ ಎಲ್ಲಾ ದೊಡ್ಡ ದೊಡ್ಡ ಡಾಕ್ಟರ್ಗಳಾದ ಗೈನಕಾಲಜಿಸ್ಟ್, ಆರ್ಥೋಪೆಡಿಷಿಯನ್, ಸೊ ಹಿಮೋಗ್ಲೋಬಿನ್ ಮತ್ತೆ ಬ್ಲಡ್ ಚೆಕ್ಅಪ್ ಕ್ಯಾಂಪ್ ಅನ್ನು ಹಮ್ಮಿಕೊಂಡಿದ್ವಿ. ಸೊ ಮುಖ್ಯವಾಗಿ ಈ PCOD ಪ್ರಾಬ್ಲಮ್ ಅಂತದ್ದು ಇವಾಗ ನೀವು ನೋಡ್ತಿರ್ಬೋದು, ನಮ್ಮಲ್ಲಿ ಫಿಸಿಕಲ್ ಆಕ್ಟಿವಿಟಿ ಏನ್ ಕಮ್ಮಿ ಆಗಿದೆ, ಸ್ಪೋರ್ಟ್ಸ್ ಅನ್ನೋದು, ಮತ್ತೆ ನಮ್ ತಿನ್ನುವಂತ ಊಟದಲ್ಲಿ ಪೌಷ್ಟಿಕಾಂಶತೆ ಇಲ್ಲ, ಮತ್ತೆ ಎಲ್ಲ ಫೋರ್ಟಿಫೈಡ್ ಫುಡ್ಸ್ ಇರೋದ್ರಿಂದ ಇದು ತುಂಬಾ ದೊಡ್ಡ ಸಮಸ್ಯೆ ಆಗಿದೆ. ಇದು ಸಿಂಪಲ್ ಒಂದು ಎಕ್ಸರ್ಸೈಸ್ ಮತ್ತೆ ಒಂದು ಏನು ಫಿಸಿಕಲ್ ಆಕ್ಟಿವಿಟೀಸ್ ಇಂದ ಸರಿ ಮಾಡ್ಕೊಳ್ತಾರೆ ತೊಂದ್ರೆ, ಇದ್ರ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ ಈ ಕ್ಯಾಂಪ್ ಅನ್ನು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್ ಅಂತ ಹೇಳಿ ಟೀಮ್ ಆರ್ಕೆ ವತಿಯಿಂದ ಮಾತಾಡ್ತಾ ಇದ್ದೀನಿ. ಯಾರ್ಯಾರು ಈ ಕಾರ್ಯಕ್ರಮಕ್ಕೆ ನನಗೆ ಸಹಕಾರ ಕೊಟ್ಟಿದ್ದಾರೋ ಪ್ರತಿಯೊಬ್ಬರಿಗೂ ಮನಸ್ಪೂರ್ತಿ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಎಸ್ಪೆಷಲಿ ನಮ್ಮ ಸುಪ್ರೀತ್ ಸರ್ ಆಗಿರ್ಬೋದು, ನಮ್ಮ ನಾಗರಾಜ್ ಆಗಿರ್ಬೋದು, ನಮ್ಮ ಸಮೀರ್ ಅಸದ್ ಆಗಿರ್ಬೋದು, ಸುರೇಶ್ ಆಗಿರ್ಬೋದು, ಅಂಡ್ ವೀರೇಂದ್ರ ಸರ್ ಅವರಾಗಿರ್ಬೋದು, ಅದ್ರ ಮುಖ್ಯವಾಗಿ ನಮ್ಮ ಜನಪ್ರಿಯ ಶಾಸಕ ಶರತ್ ಆಗಿರ್ಬೋದು, ಪ್ರತಿಯೊಬ್ಬರು ಈ ಕಾರ್ಯಕ್ರಮ ಬಂದು ನನಗೆ ಸಹಕಾರ ಕೊಟ್ಟಿದ್ದಾರೆ. ಎಲ್ರಿಗೂ ಮನಸ್ಫೂರ್ತಿಯಾಗಿ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ಅದೇ ರೀತಿಯಲ್ಲಿ ಎಲ್ಲ ನನ್ನ ಟೀಮ್ ಸ್ನೇಹಿತರಿಗೆ, ಪ್ರತಿಯೊಬ್ಬರು ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ನನಗೆ ಬಹಳ ಮೊದಲನೇ ದಿನದಿಂದ ಇವತ್ತು ಗಂಟೆ ಯಾರ್ಯಾರು ನನಗೆ ಈ ಟೀಮ್ ಕಾರ್ಯಕ್ರಮಕ್ಕೆ ನನಗೆ ಸಹಕಾರ ಕೊಟ್ಟಿರೋ ಪ್ರತಿಯೊಬ್ಬರಿಗೂ ಮನಸ್ಪೂರ್ತಿ ಧನ್ಯವಾದಗಳು ಹೇಳ್ತೀನಿ. ಇದೇ ತರ ಈ ಕಾರ್ಯಕ್ರಮಗಳು ಮುಂದೆ ಮಾಡ್ಕೊಂಡು ಹೋಗ್ತಾ ಇರೋಣ. ಎಲ್ಲ ಮಕ್ಕಳಿಗೂ, ಎಲ್ಲ ಜನರಿಗೂ ಇದೇ ತರ ಒಂದು ಜಾಗೃತಿ ವಿಷಯಗಳ ತಿಳಿಸ್ತಾ ಹೋಗ್ತಾ ನಮ್ಮ ಅಗೇನ್ ಒಂದ್ಸಕ್ಕೆ ನಮ್ಮ ಸುಪ್ರೀತ್ ಸರ್ಗೆ ಈ ಮೂಲಕ ನಾನು ಧನ್ಯವಾದಗಳಿದೆ. ಥ್ಯಾಂಕ್ ಯು ಎಲ್ರಿಗೂ.